ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಮಿಡ್ ವೀಕ್ ಎಲಿಮಿನೇಷನ್ ನಡೀತಾ ಇದೆ. ಸೊ ಅದು ಮಧ್ಯರಾತ್ರಿನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೀತಾ ಇರುವಂಥದ್ದು. ಆ್ಯಂಡ್ ನಾರ್ಮಲಿ ಸೊ ಮಿಡ್ ವೀಕ್ ಎಲಿಮಿನೇಷನ್ ಅಂತಂದರೆ ಅದು ನೈಟ್ ಹೊತ್ತಲ್ಲಿ ನಡೆಯುವಂಥದ್ದು. ಸೊ ಇಲ್ಲಿ ಎಲಿಮಿನೇಷನ್ ನಡೀತಾ ಇದೆ ಆ್ಯಂಡ್ ಸೈರನ್ ಕೂಡ ಆಕ್ಟಿವೇಟ್ ಆಗಿದೆ. ಅದೇ ರೀತಿಯಲ್ಲಿ ಬಿಗ್ ಬಾಸ್ ಒಂದು ಆದೇಶನ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಗಾರ್ಡನ್ ಏರಿಯಾಗೆ ಬರಬೇಕು ಅಂತ. ಆ್ಯಂಡ್ ಗಾರ್ಡನ್ ಏರಿಯಾಗೆ ಬಂದಂಥ ಸ್ಪರ್ಧಿಗಳಿಗೆ ಸೊ ಬಿಗ್ ಬಾಸ್ ಹೇಳ್ತಿರುವಂಥದ್ದು ಗ್ರ್ಯಾಂಡ್ ಫಿನಾಲೆಗೂ ಮುನ್ನವೇ ಒಬ್ಬರ ಆಟ ಇಲ್ಲಿಗೆ ಮುಗಿಯಲಿದೆ ಅಂತ. ಆ್ಯಂಡ್ ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರೊಸೆಸ್ನ ಯಾವ ರೀತಿಯಲ್ಲಿ ಎಲಿಮಿನೇಟ್ ಆಗ್ತಾರೆ ಅನ್ನೋಂಥದ್ದು ಕೂಡ ಪ್ರೊಸೆಸ್ನ ಬಿಗ್ ಬಾಸ್ ಸರ್ ಹೇಳ್ತಾ ಇದ್ದಾರೆ. ಸೊ ಯಾರು ಹೊರ ಹೋಗಬೇಕು ಎಂದು ಮನೆಯವರಿಗೆ ಅನ್ನಿಸುತ್ತೆ ಅಥವಾ ಸೂಚಿಸುತ್ತೆ, ಸೊ ಅವರು ಆ ಒಂದು ಏನು ಸ್ಟ್ಯಾಂಡ್ ಇದೆ ಅಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಸೊ ಎಲ್ಲ ಒಂದು ನಾಮಿನೇಟ್ ಆದಂಥ ಕಂಟೆಸ್ಟೆಂಟ್ನ ಒಂದು ಫೋಟೋಸ್ಗಳನ್ನು ಆ ಸ್ಟ್ಯಾಂಡ್ಗಳ ಮೇಲೆ ಅಂಟಿಸಿದ್ದಾರೆ. ಸೊ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ, ಸೊ ಅವರ ಒಂದು ಫೋಟೋ ಇರುವಂಥ ಸ್ಟ್ಯಾಂಡ್ನ ಮುಂದೆ ತೊಗೊಂಡು ಹೋಗಬೇಕಾಗುತ್ತೆ. ಅಂದರೆ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರ ಇದೆಯಲ್ಲ, ಸೊ ಆ ಕಡೆಗೆ ಸೊ ಆ ಸ್ಟ್ಯಾಂಡ್ನ ಮುಂದೆ ಇಟ್ಕೊಂಡು ಹೋಗಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಯಾರು ಆ ಬಿಗ್ ಬಾಸ್ ಮನೆ ಹತ್ರ ಗೇಟ್ನ ಹತ್ರ ಇರುತ್ತೆ, ಸೊ ಅವರು ಈ ಒಂದು ಎಲಿಮಿನೇಷನ್ ಆಟದಿಂದ ಆಚೆ ಉಳಿತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸೊ ಕೊನೆಯಲ್ಲಿ ಹೇಳುವಂಥದ್ದು ಸದಸ್ಯರು ಬಹುಮತದಿಂದ ಬಿಗ್ ಬಾಸ್ ಮನೆಯಿಂದ ಹೊರ ದೂಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಮೇ ಬಿ ಈ ಒಂದು ಎಲಿಮಿನೇಷನ್ ಪ್ರೊಸೆಸ್ ಇದೆಯಲ್ಲ, ಸೊ ಮೇ ಬಿ ಎರಡು ಕಡೆಯಿಂದ ನಡೆಯುತ್ತೆ ಅಂತ ಅನ್ಸುತ್ತೆ. ಒಂದು ಆ ಬಿಗ್ ಬಾಸ್ ಮನೆ ಮುಖ್ಯ ದ್ವಾರದ ಹತ್ರ ಯಾರಿರ್ತಾರೆ, ಸೊ ಅವರು ಎಲಿಮಿನೇಟ್ ಆಗ್ಬೋದು, ಅವರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ಬೋದು. ಜೊತೆಗೆ ಆ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಕಂಟೆಸ್ಟೆಂಟು ಮೇ ಬಿ ಫೈನಲಿಸ್ಟ್ ಅಂತ ಅನ್ಸುತ್ತೆ. ಸೊ ಅವರು ಯಾರಿಗೆ ಬಹುಮತ ಸಿಗುತ್ತೆ ಎಲಿಮಿನೇಟ್ ಮಾಡ್ತೀನಿ ಅಂತ, ಸೊ ಅವರನ್ನು ಕೂಡ ಆಚೆ ಹಾಕ್ಬೋದು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಈ ಒಂದು ಎಪಿಸೋಡಲ್ಲಿ ನೋಡ್ತಾ ಇದ್ರೆ ಆ್ಯಂಡ್ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಮೇ ಬಿ ಈ ಒಂದು ವೀಕೆಂಡ್ ಒಳಗಡೆಗೆ 2 ಎಲಿಮಿನೇಷನ್ ಆಗಬಹುದು. ಓಕೆ, ಸೊ ಈ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಸೊ ಇಲ್ಲಿ ನೋಡ್ತಾ ಇದ್ರೆ ಸೊ ಕಾವ್ಯ ಅವರು ಸತೀಶ್ ಅವರನ್ನು ಅವರ ಒಂದು ಸ್ಟ್ಯಾಂಡ್ನ ಮುಂದೆ ತೊಗೊಂಡು ಬರ್ತಿದ್ದಾರೆ. ಆ್ಯಂಡ್ ಸತೀಶ್ ಅವರು ಮಂಜು ಭಾಷಿಣಿ ಅವರನ್ನು ಆಚೆ ಹಾಕಬೇಕು ಅಂತ ಸ್ಟ್ಯಾಂಡ್ನ ಮುಂದೆ ತೊಗೊಂಡು ಬರ್ತಿದ್ದಾರೆ. ಆ್ಯಂಡ್ ಜಾನ್ವಿ ಅವರು ಸೊ ರಕ್ಷಿತಾ ಅವರ ಒಂದು ಫೋಟೋನ ಮುಂದೆ ತೊಗೊಂಡು ಬರ್ತಿದ್ದಾರೆ, ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅಂತ. ಆ್ಯಂಡ್ ಅಶ್ವಿನಿ ಅವರು ಹೇಳುವಂಥದ್ದು ಸ್ಪಂದನ ಅವರನ್ನು ಸೊ ಹೆಸರು ಹೇಳ್ತಿದ್ದಾರೆ, ಬಟ್ ಸ್ಟ್ಯಾಂಡ್ ಮೂವ್ ಮಾಡ್ತಾ ಇಲ್ಲ. ಮೇ ಬಿ ಇವರು ಬಹುಮತ ಆ ಒಂದು ಆ್ಯಕ್ಟಿವಿಟಿ ಇದೆಯಲ್ಲ, ಸೊ ಮೇ ಬಿ ಅದರಲ್ಲಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಮಿಕ್ದವರೆಲ್ಲರೂ ಕೂಡ ಸ್ಟ್ಯಾಂಡ್ನ ಮೂವ್ ಮಾಡ್ತಿದ್ದಾರೆ. ಸೊ ಮೇ ಬಿ ಫೈನಲಿಸ್ಟ್ ಅವರಿಗೆ ಒಂದು ಅಧಿಕಾರ ಕೊಟ್ಟಿರ್ಬೋದು, ಸೊ ನೀವು ಯಾರನ್ನ ಎಲಿಮಿನೇಟ್ ಮಾಡ್ತೀರಾ ಅಂತ. ಸೊ ಮೇ ಬಿ ಇವರ ಒಂದು ಬಹುಮತದ ಮೇರೆಗೆ ಸೊ ಆಚೆ ಹಾಕ್ಬೋದು ಅಂತ ಅನ್ಸುತ್ತೆ. ಸೊ ಒಂದು ಪ್ರೊಸೆಸ್ ಏನು ಅಂತಂದರೆ ಸ್ಟ್ಯಾಂಡ್ನ ಮುಂದೆ ತೊಗೊಂಡು ಬರೋವಂಥದ್ದು. ಸೊ ಅದರಲ್ಲಿ ಕೆಲವ್ರನ್ನ ಚೂಸ್ ಮಾಡ್ತಾರೆ. ಮೇ ಬಿ ಒಂದು 3 ಅಥವಾ 4 ಜನ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು, 3ರಿಂದ 4 ಜನ ಚೂಸ್ ಮಾಡ್ಬೋದು. ಸೊ ಅದಾದಮೇಲೆ ಯಾರು ಫೈನಲಿಸ್ಟ್ ಇರ್ತಾರೆ, ಸೊ ಅವ್ರ ಬಹುಮತ ಯಾರಿಗೆ ಬರುತ್ತೆ, ಸೊ ಅದ್ರ ಮೇಲೆ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬೋದು ಅಂತ ಅನಿಸುತ್ತೆ. ಸೊ ಎರಡು ಒಂದು ಸ್ಟೆಪ್ಪಲ್ಲಿ ಈ ಒಂದು ಪ್ರೊಸೆಸ್ ಮುಗಿಯುತ್ತೆ ಅಂತ ಅನಿಸುತ್ತೆ. ಸೊ ಕ್ಲಾರಿಟಿ ಸಿಗಬೇಕು ಅಂತಂದರೆ ಸೊ ಎಪಿಸೋಡ್ ನೋಡಿದಾದ್ಮೇಲೆ ಕ್ಲಾರಿಟಿ ಸಿಗುವಂಥದ್ದು ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ನೋಡ್ತಾ ಇದ್ರೆ ಸೊ ಮೇ ಬಿ ಡೇಂಜರ್ ಝೋನಲ್ಲಿ ಇರುವಂಥದ್ದು ಸತೀಶ್ ಆ್ಯಂಡ್ ಜಾನ್ವಿ ಅವರು, ಜೊತೆಗೆ ಮಂಜು ಭಾಷಿಣಿ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅಲ್ಲಿ ಜಾನ್ವಿ ಹೆಸರು ಏನಕ್ಕೆ ಬರ್ತಿದೆ ಅಂತಂದರೆ ಸೊ ಅಲ್ಲಿ ಹೆಸರುಗಳು ಮೀನ್ಸ್ ಅಲ್ಲಿ ತೊಗೊಂಡಿರುವಂಥದ್ದು ಸೊ ಒಂದು ಗಿಲ್ಲಿ ಕೂಡ ಜಾನ್ವಿ ಹೆಸರು ತೊಗೊಂಡಿದ್ದಾರೆ ಆ್ಯಂಡ್ ರಕ್ಷಿತಾ ಕೂಡ ಜಾನ್ವಿ ಹೆಸರೇ ಬಂದಿದೆ. ಸೊ ಅದ್ರ ಪ್ರಕಾರ ಮೇ ಬಿ ಅವರು ಮುಖ್ಯ ದ್ವಾರದ ಹತ್ರ ಅವರ ಒಂದು ಫೋಟೋ ಹೋಗಿರ್ಬೋದು. ಸೊ ಅವರು ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಜಾನ್ವಿ ಅವರು ಡೇಂಜರ್ ಝೋನಲ್ಲಿದ್ದರೂ ಕೂಡ ಮೇ ಬಿ ಸೇವ್ ಆಗ್ಬೋದು. ಬಟ್ ನನ್ನ ಪ್ರಕಾರ ಸತೀಶ್ ಆ್ಯಂಡ್ ಮಂಜು ಭಾಷಿಣಿ ಅವರಿಬ್ಬರಲ್ಲಿ ಒಬ್ಬರು ಇವತ್ತು ರಾತ್ರಿ ಅವರಿಗೆ ಕರಾಳ ರಾತ್ರಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಅವರೇ ಡೇಂಜರ್ ಝೋನಲ್ಲಿ ಇರೋವಂಥದ್ದು. ಸೊ ನೋಡ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಪ್ರಕಾರ ಶನಿವಾರದ ಒಳಗಡೆ 2 ಎಲಿಮಿನೇಷನ್ ಆಗುತ್ತೆ. ಒಂದು ಇವತ್ತಾದರೆ ಮೇ ಬಿ ನಾಳೆ ಅಥವಾ ನಾಡಿದ್ರಲ್ಲಿ ಒಂದಾಗುತ್ತೆ. ಜೊತೆಗೆ ಸೊ ವೀಕೆಂಡ್ ಕಿಚ್ಚನ ಪಂಚಾಯತಿ ಮತ್ತು ಸೂಪರ್ ಸಂಡೇ ವಿತ್ ಸುದೀಪ್ ಇದೆಯಲ್ಲ, ಸೊ ಅಲ್ಲಿ ಒಂದು 2 ಎಲಿಮಿನೇಷನ್ ಆಗ್ಬಹುದು ಅಂತ ಅನಿಸುತ್ತೆ. ಸೋಮವಾರದಿಂದ ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಓಕೆ, ಸೊ ಒಂದು 4ರಿಂದ 5 ಎಲಿಮಿನೇಷನ್ನು ಸೋಮವಾರದ ಒಳಗಡೆಗೆ ಆಗುತ್ತೆ. ಅದರಲ್ಲಿ ಡೇಂಜರ್ ಝೋನಲ್ಲಿರುವಂಥದ್ದು ಸತೀಶ್, ಜಾನ್ವಿ, ಮಂಜು ಭಾಷಿಣಿ, ಮಲ್ಲಮ್ಮ, ರಕ್ಷಿತಾ. ಸೊ ಈ ಕೆಲವು ಜನಗಳು ಸೊ ಡೇಂಜರ್ ಝೋನಲ್ಲಿ ನಿಂತ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.